ದಶರಥನ ಶಾಪ. ಇಂದು ನಾವು ದಶರಥ ಮಹಾರಾಜನಿಗೆ ಶ್ರವಣಕುಮಾರನ ತಂದೆ ತಾಯಿಗಳು ಕೊಟ್ಟಂಥ ಶಾಪದ ಕಥೆಯನ್ನು ಕೇಳೋಣ. ಕಾಡು, ಸುತ್ತಲೂ ಗಿಡಮರ ಬಳ್ಳಿ, ಅದರ ನಡುವೆ ಒಂದು ಪುಟ್ಟ ಕುಟೀರ. ಕುಟೀರ ಎಂದರೆ ಗುಡಿಸಲು. ಅಲ್ಲಿ ತಾಂಡವ ಋಷಿ ತಮ್ಮ ಪತ್ನಿಯೊಂದಿಗೆ ವಾಸವಾಗಿದ್ದರು. ಅವರಿಗೆ ಒಬ್ಬನೇ ಮಗ. ಅವನ ಹೆಸರು ಶ್ರವಣಕುಮಾರ. ಅವರಿಗೆ ಮುಪ್ಪು ಆವರಿಸಿತ್ತು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥಸ್ನಾನ ಮಾಡಬೇಕು ಎಂದು ಅವರು ಚಡಪಡಿಸುತ್ತಿದ್ದರು. ಆದರೆ ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ. ಶ್ರವಣಕುಮಾರನಿಗೆ ತಂದೆ ತಾಯಿಗಳ ಮೇಲೆ ಅಪಾರ ಪ್ರೀತಿ. ಶ್ರವಣಕುಮಾರ ಅವರ ಆಸೆಯನ್ನು ಅರಿತನು. ಅವರಿಗೆ ಹೇಗಾದರೂ ಮಾಡಿ ತೀರ್ಥಯಾತ್ರೆ ಮಾಡಿಸಬೇಕೆಂದು ಯೋಚಿಸತೊಡಗಿದ. ಈ ಮುದುಕರನ್ನು ಕಾವಾಡಿಯಲ್ಲಿ ಕುಳ್ಳಿರಿಸಿ ಕರೆದೊಯ್ಯುವ ಉಪಾಯ ಹೊಳೆಯಿತು. ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡನು. ಎರಡೂ ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿದ. ಅದೇ ಕಾವಾಡಿ. ಕಾವಾಡಿ ಅಂದರೆ ಹೆಗಲ ಮೇಲೆ ಹೊತ್ತು ತರುವ ಬಿದಿರಿನ ದಬ್ಬೆ. ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ. ಕಾವಾಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತ. ಅವರ ಆಸೆಯನ್ನು ಪೂರೈಸಲು ಹೊರಟೇ ಬಿಟ್ಟನು. ಮಾರ್ಗ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳು ಮತ್ತು ಬಾಯಾರಿದರೆ ನೀರನ್ನು ತರುತ್ತಿದ್ದ. ಆಯಾಸವಾದರೆ ವಿಶ್ರಮಿಸಲು ವ್ಯವಸ್ಥೆಯನ್ನೂ ಮಾಡುತ್ತಿದ್ದ. ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಇದ್ದ. ಅನೇಕ ಕಾಡು, ಗುಡ್ಡ, ನದಿಗಳನ್ನು ದಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ದನು. ಅವನ ಹೆತ್ತವರು ಇಂಥ ಮಗನನ್ನು ಪಡೆದುದಕ್ಕೆ ಅಭಿಮಾನ ಪಡುತ್ತಿದ್ದರು. ಒಂದು ದಿನ ದಟ್ಟ ಕಾಡಿನಲ್ಲಿ ನಡೆಯುತ್ತಿದ್ದನು. ಮಗು, ಹತ್ತಿರದಲ್ಲಿ ಎಲ್ಲಾದರೂ ನೀರಿದೆಯಾ ನೋಡು ಎಂದು ತಂದೆ ಕೇಳಿದರು. ಶ್ರವಣಕುಮಾರ ಕಾವಾಡಿಯನ್ನು ಇಳಿಸಿ ಅವರಿಗೆ ವಿಶ್ರಮಿಸಲು ಹೇಳಿದನು. ಕೈಯಲ್ಲಿ ತತ್ರಾಣಿಯನ್ನು ಹಿಡಿದು ನೀರನ್ನು ಅರಸುತ್ತಾ ಹೊರಟನು. ದೂರದಲ್ಲಿ ಸರೋವರ ಕಾಣಿಸಿತು. ಅತ್ತ ಕಡೆ ದಾಪುಗಾಲು ಹಾಕಿದನು. ತತ್ರಾಣಿಯಲ್ಲಿ ನೀರು ತುಂಬಲು ಮುಂದಾದನು. ನೀರು ಬುಳು 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 ಶಬ್ದ ಮಾಡುತ್ತಾ ನೀರು ತುಂಬತೊಡಗಿತು. ಇತ್ತ ಅಯೋಧ್ಯೆಯ ಮಹಾರಾಜ ದಶರಥ ಕಾಡಿಗೆ ಭೇಟಿಗಾಗಿ ಬಂದಿದ್ದನು. ಪ್ರಶಾಂತ ಪರಿಸರದಲ್ಲಿ ಬುಳು ಬುಳು ಶಬ್ದ ಕೇಳಿದ ದಿಗ್ಗನೆ ಎದ್ದು ನಿಂತನು. ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ಶಬ್ದವೇದಿ ಬಾಣವೆಂದರೆ ಶಬ್ದ ಬಂದ ದಿಕ್ಕಿನಲ್ಲಿ ಬಾಣವನ್ನು ಬಿಡುವುದು. ತಕ್ಷಣವೇ ಅಯ್ಯೋ ಅಮ್ಮ, ನಾನು ಸತ್ತೇ ಎನ್ನುವ ಚಿತ್ಕಾರ ಕೇಳಿಬಂತು. ಏನೋ ಅನರ್ಥವಾಯಿತು ಎಂದು ದಶರಥ ರಾಜನು ಗಾಬರಿಗೊಂಡನು. ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದ. ಅಲ್ಲಿ ಮುನಿಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದನು. ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು. ಅದನ್ನು ಕಂಡ ರಾಜನಿಗೆ ದಿಕ್ಕೇ ತೋಚದಾಯಿತು. ಮಹಾರಾಜನು ಆ ಕುಮಾರನ ಬಳಿಗೆ ಓಡಿಬಂದನು. ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟದ್ದು ತಪ್ಪಾಯಿತು, ಕ್ಷಮಿಸಬೇಕೆಂದು ಗೋಗರೆದ. ಆಗ ಶ್ರವಣಕುಮಾರ, ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ? ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು? ಯಾವ ತಪ್ಪಿಗೆ ನನಗೆ ಶಿಕ್ಷೆ ಎಂದು ರೋಧಿಸಿದನು. ದಶರಥನಿಗೆ ತನ್ನ ತಪ್ಪಿನ ಅರಿವಾಯಿತು. ತನ್ನಿಂದಾಗಿ ವಯಸ್ಸಾದ ಜೀವಿಗಳಿಗೆ ಕಷ್ಟ ಬಂತಲ್ಲ ಎಂದು ದುಃಖಿಸಿದನು. ಆಗ ಶ್ರವಣಕುಮಾರನು ದಶರಥ ಮಹಾರಾಜನನ್ನು ಸಮಾಧಾನಪಡಿಸಿ ತನ್ನ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ವಿವರಿಸಿದನು. ಮಹಾರಾಜನು ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು. ತನ್ನ ಹೆತ್ತವರ ಆಸೆಯನ್ನು ಪೂರೈಸುವಂತೆ ಹೇಳುತ್ತಾ ಆ ತರುಣ ಪ್ರಾಣ ಬಿಟ್ಟ. ದಂತಕಥೆಗಳ ಪ್ರಕಾರ ದಶರಥ ಮಹಾರಾಜನು ಶ್ರವಣಕುಮಾರನು ಪ್ರಾಣ ಬಿಟ್ಟ ನಂತರ ಆ ನೀರನ್ನು ತೆಗೆದುಕೊಂಡು ಹೋಗಿ ಶ್ರವಣಕುಮಾರರ ತಂದೆ ತಾಯಿಗಳಿಗೆ ನೀಡುತ್ತಾನೆ. ಆಗ ಶ್ರವಣಕುಮಾರನ ತಂದೆ ತಾಯಿಗಳಿಗೆ ಸಂಶಯ ಬಂದು, ನೀನು ಯಾರು? ನಮ್ಮ ಮಗ ಶ್ರವಣಕುಮಾರ ಎಲ್ಲಿ ಎಂದು ಕೇಳುತ್ತಾರೆ. ಆಗ ದಶರಥ ಮಹಾರಾಜನು ನಡೆದ ಎಲ್ಲ ಕಥೆಯನ್ನು ವಿವರಿಸಿ ಕ್ಷಮಿಸಿ ಎಂದು ಕೇಳುತ್ತಾನೆ. ಆಗ ದುಃಖಗೊಂಡ ಶ್ರವಣಕುಮಾರನ ತಂದೆ ತಾಯಿಗಳು, ನಾವು ಹೇಗೆ ನಮ್ಮ ಕೊನೆಗಾಲದಲ್ಲಿ ನಮ್ಮ ಮಗನ ಅಗಲುವಿಕೆಯ ದುಃಖದಲ್ಲಿ ಕೊನೆಯ ಉಸಿರೆಳೆದೆವೋ ಅದೇ ರೀತಿ ನೀನು ಕೂಡ ನಿನ್ನ ಮಗನ ಅಗಲುವಿಕೆಯ ದುಃಖದಿಂದಲೇ ಕೊನೆಯ ಉಸಿರೆಳೆ ಎಂದು ಶಾಪವನ್ನು ಕೊಡುತ್ತಾರೆ. ಅದೇ ರೀತಿ ರಾಜ ದಶರಥ ರಾಣಿ ಕೈಕೇಯಿಗೆ ಕೊಟ್ಟ ವರದಂತೆ ಶ್ರೀರಾಮ ವನವಾಸಕ್ಕೆ ಹೋದಾಗ ರಾಜ ದಶರಥ ಶ್ರೀರಾಮನ ನೆನಪಲ್ಲೇ ಕೊನೆಯುಸಿರೆಳೆಯುತ್ತಾನೆ. ಅದೇ ರೀತಿ ದಶರಥ ಮಹಾರಾಜನ ಕೊನೆಗಾಲದಲ್ಲಿ ಅವನ ಯಾವ ಮಕ್ಕಳೂ ಅವನ ಸಮೀಪವಿರುವುದಿಲ್ಲ. ಈ ಥರದ ಅನೇಕ ಕಥೆಗಳನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.